ಬ್ಯಾಚುಲರ್ ಪಾರ್ಟಿಗೆ ಅಂತ ಹೋದವರು ಮುಂದಿನ ತಿಂಗಳು ಮದುವೆ ನಿಗದಿಯಾಗಿರುತ್ತೆ. ಗಾಯಾಳು ಮಂಜುನಾಥ್ ಸಹೋದರ ದಿಲೀಪ್ ಈ ಮಾಹಿತಿ ನೀಡ್ತಾ ಇದ್ದಾರೆ. ಬ್ಯಾಚುಲರ್ ಪಾರ್ಟಿಗೆ ಅಂತ ಹೋಗಿದ್ದವರ ದುರಂತ ಅಂತ್ಯ. ಮುಂದಿನ ತಿಂಗಳು ಮದುವೆ ನಿಗದಿಯಾಗಿರುತ್ತೆ. ಮದುವೆಯ ಪಾರ್ಟಿ ಬ್ಯಾಚುಲರೇಟ್ ಪಾರ್ಟಿಗೆ ಅಂತ ಗೆಳೆಯರ ತಂಡ ಟ್ರಿಪ್ ಹೊರಟಿರುತ್ತೆ. ಮಂಜುನಾಥ್ ಸಹೋದರ ದಿಲೀಪ್ ಈ ಹೇಳಿಕೆ ನೀಡಿದ್ದಾರೆ. ಮಂಜುನಾಥ್ನ ದೇಹದ 23% ಬರ್ನ್ ಆಗಿದೆ. ಬೆನ್ನಿನ ಭಾಗ ಮತ್ತು ಕಿಡ್ನಿ ಭಾಗಕ್ಕೆ ಸುಟ್ಟ ಗಾಯಗಳಾಗಿವೆ ಅನ್ನೋದು ಮಾಹಿತಿ. ಬ್ಯಾಚುಲರ್ ಪಾರ್ಟಿಗೆ ಹೋಗುವಾಗ ನಿನ್ನೆ ಅಪಘಾತ ಆಗಿದೆ. ನನ್ನ ಸಹೋದರ ಮಂಜುನಾಥ್ ಭಾಗಶಃ ಸುಟ್ಟು ಹೋಗಿದ್ದಾನೆ. ಮಂಜುನಾಥ್, ದಿಲೀಪ್ ಹಾಗೂ ಶಶಾಂಕ್ ವಿಕ್ಟೋರಿಯಾಗೆ ಶಿಫ್ಟ್ ಆಗಿದ್ರು. ಅದರಲ್ಲಿ ದಿಲೀಪ್ ಈ ಮಾತಾಡ್ತಿದ್ದಾರೆ. ಮಂಜುನಾಥ್ ಭಾಗಶಃ ಸುಟ್ಟು ಹೋಗಿದ್ದಾರೆ ಅಂತ. ಚಿತ್ರದುರ್ಗ ನಡೆದಂತಹ ಘನಘೋರ ದುರಂತದಲ್ಲಿ ಮಂಜುನಾಥ್ ಅನ್ನೋರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸ ಮಾಡಲಾಗ್ತದೆ. ನನ್ನ ಜೊತೆಗೆ ಮಾತಾಡೋಕ್ಕೆ ಸ್ವತಃ ಮಂಜುನಾಥರ ಸಹೋದರ ಆಗಿರುವಂತಹ ದಿಲೀಪ್ ಅವರೇ, ಮಂಜುನಾಥರ ಪರಿಸ್ಥಿತಿ ಹೇಗಿದೆ ಈಗ? ಎಷ್ಟು ಪರ್ಸೆಂಟೇಜ್ ಗಾಯ ಸುಟ್ಟೋಗಿದೆ ಅವರಿಗೆ? ಅವ್ರಿಗೆ ಕಾಲೆಲ್ಲ 3rd ಡಿಗ್ರಿ ಡ್ಯಾಮೇಜ್ ಆಗಿದೆ, ಬರ್ನಿಂಗ್ ಆಗಿದೆ, ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸೊ ಮಿಕ್ಕಿದ್ದು ಕಸಿನ್ಸ್ ಎಲ್ಲ ಹೋಗಿದ್ರು, ಏನಾಗಿದೆ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ. ಎಷ್ಟು ಜನ ಹೋಗಿದ್ರು ಸರ್? ಎಲ್ಲ ಅವರೊಂದು 6 to 8 ಮೆಂಬರ್ಸ್ ಹೋಗಿದ್ರು. ಸೊ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ. ಅದರಲ್ಲಿ ಡೆತ್ತು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಬ್ಬರೇನೋ ಡೆತ್ ಆಗಿದೆ, ಮಗು ಕೂಡ ಇತ್ತು, ಮಗುದಿನ ಬಾಡಿ ಸಿಕ್ಕಿಲ್ಲ ಅಂತ ಅವರೇ. ಸೊ ಇನ್ನೂ ಏನೋ ಅಪ್ಡೇಟ್ ಗೊತ್ತಿಲ್ಲ. ಯಾಕೆ ಎಲ್ಲಿ ಹೋಗ್ತಾ ಇದ್ರು ಎಲ್ಲರೂ ಕೂಡ? ಎಲ್ಲಿಯವರು ಎಲ್ಲ ಮೂಲತಃ ಯಾಕೆ ಉದ್ದೇಶಕ್ಕೆ ಹೋಗ್ತಾ ಇದ್ರು? ಅಲ್ಲಿ ಎಲ್ಲ ಇಲ್ಲಿ ಮಾವಳ್ಳಿ ಕಬ್ಬನ್ಪೇಟೆಯಲ್ಲಿ ಇರೋದು. ಒಂದು ಬ್ಯಾಚುಲರ್ ಪಾರ್ಟಿ ಅಂತ ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಅವ್ರದ್ದು ಒಬ್ರದ್ದು ಮದುವೆ ಇತ್ತು, ಇನ್ನೊಂದು 2 months ಇರ್ಬೋದು. ಸೊ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ನಾನು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿರೋದು, ನನಗೇನು ಡೀಟೇಲ್ಸ್ ಗೊತ್ತಿಲ್ಲ. ಹೇಗಿದೆ ಸರ್ ಕಂಡೀಷನ್ ಇವಾಗ ಅವನಿಗೆ ಮಾತ್ರ 3rd ಡಿಗ್ರಿ ಡ್ಯಾಮೇಜ್ ಆಗಿದೆ ಅಷ್ಟೇ. ಸೊ ಇವ್ರಿಗೆಲ್ಲ ಅವ್ರಿಗಿನ್ನ ಕಸಿನ್ಸ್ಗೆಲ್ಲ ಏನಾಗಿದೆ ಇನ್ನೂ ಗೊತ್ತಿಲ್ಲ, ಅಪ್ಡೇಟ್ ಬಂದಿಲ್ಲ ಇನ್ನೂ ಸರ್. ಸೊ ಇದಿಷ್ಟು ದಿಲೀಪ್ ಅವರ ಮಾತು. ಅಂದರೆ ಈಗಾಗಲೇ ಮಂಜುನಾಥ್ ಅವರೆಲ್ಲರೂ ಕೂಡ ಬ್ಯಾಚುಲರ್ ಪಾರ್ಟಿಗೆ ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಈ ದುರಂತ ನಡೆದಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಯುವ ಜೊತೆಗೆ ಮುತ್ತಪ್ಪ, HN ಸುವರ್ಣ ನ್ಯೂಸ್, ಬೆಂಗಳೂರು. ಮುಂದಿನ ತಿಂಗಳು ಮದುವೆ ಇತ್ತು, ಬ್ಯಾಚುಲರೇಟ್ ಪಾರ್ಟಿಗೆ ಅಂತ ಗೋಕರ್ಣಕ್ಕೆ ಹೊರಟಿದ್ರು. ಅದೇ ಮಂಜುನಾಥ್ ದೇಹ 23% ಬರ್ನ್ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಇಡೀ ಬಸ್ ಧಗ ಧಗ ಹೊತ್ತಿ ಉರಿದಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ಕಂಟೈನರ್ನ ಮುಂಭಾಗ ಹೊತ್ತಿ ಉರಿದಿರೋ ದೃಶ್ಯ. ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇಡೀ ಬಸ್ ಹೊತ್ತಿ ಉರಿದಿದೆ. ಅಕ್ಕಪಕ್ಕದಲ್ಲಿ ಗಾಯಾಳುಗಳು ಕೂತಿದ್ದಾರೆ, ಸುಧಾರಿಸಿಕೊಳ್ತಾ ಇದ್ದಾರೆ. ತಮ್ಮವರಿಗಾಗಿ ಕೂಗಾಟ ನಡೆಸುತ್ತಿದ್ದಾರೆ. ಇಡೀ ಬಸ್ ದಗದಗ ಹೊತ್ತಿ ಉರಿದಿದೆ. ಕಂಟೈನರ್ ಬಸ್ಸಿನ ಮಧ್ಯಭಾಗಕ್ಕೆ ಡಿಕ್ಕಿ ಹೊಡೆದು ಡೀಸೆಲ್ ಸೋರಿಕೆಯಾಗಿ ಬೆಂಕಿ ಹೊತ್ಕೊಂಡಿದೆ. ಕಂಟೈನರ್ನ ಮುಂಭಾಗ ಕೂಡ, ಕಂಟೈನರ್ ಲಾರಿಯ ಮುಂಭಾಗ ಕೂಡ ನೀವು ನೋಡ್ತಾ ಇದ್ದೀರಾ. ಅದರ ಚಾಲಕ ಸುಟ್ಟು ಕರಕಲಾಗಿ ಹೋಗಿದ್ದಾನೆ. ಈತನ ಒಂದು ಅಜಾಗರೂಕತೆ ಇವತ್ತು ಹಲವರ ಜೀವ ತೆಗೆದಿದೆ. ನಿದ್ದೆ ಮಂಪರಿನಲ್ಲಿದ್ನೋ, ಹೈ ಸ್ಪೀಡಲ್ಲಿದ್ನೋ, ಅದು ಮುಂದೆ ಗೊತ್ತಾಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.